ಜಿ ಗ್ಯಾಂಗ್ನಿಂದ ಹತ್ಯೆ ಆಗಿದ್ದಂತಹ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಕಮಿಷನರ್ ದಯಾನಂದ್ ಅವರು ಹ್ಯಾಂಡಲ್ ಮಾಡಲಿಲ್ಲ ಅಂದ್ರೆ ಯಾವತ್ತೋ ಹಳ್ಳ ಹಿಡಿತಾ ಇತ್ತು. ಯಾವತ್ತು 3 ಜನ ಬಂದು ಸರೆಂಡರ್ ಆಗ್ತಾರೋ ಅವತ್ತೇ ಹಳ್ಳ ಹಿಡಿತಾ ಇತ್ತು ಈ ಒಂದು ಕೇಸ್. ಅದನ್ನ ಮುಚ್ಚಿ ಹೋಗಬಾರ್ದು ಅಂತ ಹೇಳಿ ನೋಡ್ಕೊಂಡಿದ್ದೆ ಇದೇ ಕಮಿಷನರ್ ದಯಾನಂದ್. ದರ್ಶನ್ ಅವರು ತಪ್ಪಿಸಿಕೊಳ್ಳಲು ಮಾಡಿದಂತಹ ಎಲ್ಲಾ ಪ್ಲಾನ್ಗಳು ಕೂಡ ಉಲ್ಟಾ ಮಾಡಿದ್ದು ಇದೇ ಕಮಿಷನರ್. ಸರೆಂಡರ್ ಮಾಡಿಸಿ ದಾರಿ ತಪ್ಪಿಸಿದಂತಹ ದರ್ಶನ್ಗೆ ಕೋಳ ಹಾಕಿಸಿದಂತೆ ಕಮಿಷನರ್ ದಯಾನಂದ್ ಅವರು. ಕೊಲೆ ಕೇಸ್ನಿಂದ ದರ್ಶನ್ ಹೆಸರು ಕೈ ಬಿಡುವಂತೆ ಭಾರಿ ಒತ್ತಡ ಕೂಡ ಬಂದಿತ್ತು. ಎರಡ್ರಿ ಒತ್ತಡಗಳು. ಒಂದು ಕಡೆ ಸಚಿವರು ಫೋನ್ ಮಾಡ್ತಾರೆ, ಒಂದು ಕಡೆ ಶಾಸಕರು ಫೋನ್ ಮಾಡ್ತಾರೆ. ಯಾವುದಕ್ಕೂ ಕ್ಯಾರೆ ಅನ್ಲಿಲ್ಲ. ಯಾವುದೇ ಕಾಲ್ ಬಂದ್ರು ಕೂಡ ಅದಕ್ಕೆ ಯಾವುದಕ್ಕೂ ಕೂಡ ಕ್ಯಾರೆ ಅನ್ಲಿಲ್ಲ. ಫಿಲ್ಮಲ್ಲಿ ನಾವು ನೋಡಿರ್ತೀವಿ ಸಾಕಷ್ಟು. ಈಗ ಪ್ರಭಾವಿತರಿಂದ ಕರೆ ಬರುವಂತದ್ದು, ಬಹಳಷ್ಟು ಒತ್ತಡವನ್ನ ಕೂಡ ಹಾಕುವಂಥದ್ದು ಈ ರೀತಿಯಾಗಿ. ಬಟ್ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಯಾವ ಒತ್ತಡಕ್ಕೂ ಕೂಡ ಮಣಿಯದೆ ದರ್ಶನ್ ಅರೆಸ್ಟ್ ಮಾಡಿಸಿದ್ದೆ ಕಮಿಷನರ್ ದಯಾನಂದ್ ಅವರು. ದರ್ಶನ್ ಪಾತ್ರದ ಇಂಚಿಂಚು ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ರು ಕಮಿಷನರ್ ದಯಾನಂದ್ ಅವರು. ಇನ್ನು ರೇಣುಕಾ ಸ್ವಾಮಿ ಕೊಲೆ ಕೇಸನ್ನ ಹಾನೆಸ್ಟ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಕಮಿಷನರ್ ದಯಾನಂದ್ ಅವರಿಂದಲೇ ದರ್ಶನ್ ಮತ್ತು ಗ್ಯಾಂಗ್ ಲಾಕ್ ಆಗಿದ್ದು, ಖುದ್ದು ಫೀಲ್ಡ್ಗೆ ಇಳಿದು ಎಲ್ಲಾ ಸಾಕ್ಷಿಗಳನ್ನು ಕೂಡ ಕಲೆಕ್ಟ್ ಮಾಡಿದ್ದೆ ಕಮಿಷನರ್ ದಯಾನಂದ್ ಅವರು. 3 ಆರೋಪಿಗಳು ಸರೆಂಡರ್ ಆಗ್ತಾ ಇದ್ದಂತೆ ಅಲರ್ಟ್ ಆದ್ರು ನೋಡಿ. ಯಾವಾಗ ಸರೆಂಡರ್ ಆದ್ರೂ ಅವಾಗ್ಲೇ ಎಲ್ಲೋ ದಿಕ್ಕು ತಪ್ತಾ ಇದೆ, ಇವರ ಹೇಳಿಕೆಗಳು ದಿಕ್ಕು ತಪ್ತಾ ಇದೆ ಅಂತ ಹೇಳಿ ಅವಾಗ್ಲೇ ಅಲರ್ಟ್ ಆದ್ರು. ಪೊಲಿಟಿಕಲ್ ಪ್ರೆಷರ್, ಯಾರ ಮಾತಿಗೂ ಕೂಡ ಡೋಂಟ್ ಕೇರ್. ಆನೆಸ್ಟ್ ಆಗಿ ದರ್ಶನ್ ಕೇಸನ್ನ ಹ್ಯಾಂಡಲ್ ಮಾಡಿದ್ದೆ ಬೆಂಗಳೂರು ಕಮಿಷನರ್. ನಮ್ಮ ಹೆಮ್ಮೆ ಅಂತ ಹೇಳ್ಕೊಳ್ಳಿಕ್ಕೆ ಬಹಳ ಖುಷಿ ಆಗುತ್ತೆ. ಈ ರೀತಿಯಾದಂತಹ ದಕ್ಷ ಅಧಿಕಾರಿ, ಪ್ರಾಮಾಣಿಕ ಅಧಿಕಾರಿ, ನಿಷ್ಠಾವಂತ ಅಧಿಕಾರಿ ಬೇಕು ಕಣ್ರಿ. ಪ್ರತಿ ಒಂದು ಡಿಪಾರ್ಟ್ಮೆಂಟ್ಗೂ ಈ ರೀತಿಯಾದಂತಹ ಅಧಿಕಾರಿಗಳು ಬೇಕು. ಯಾಕಂದ್ರೆ ಯಾವತ್ತೋ ಗೆದ್ದಲಿಡಬೇಕಾದಂತಹ ಕೇಸನ್ನ ಈ ರೀತಿಯಾಗಿ ಅದನ್ನ ಮುನ್ನೆಲೆಗೆ ತಂದು ಅವರು ಹ್ಯಾಂಡಲ್ ಮಾಡಿದಂತಹ ರೀತಿ ಇದೆಯಲ್ಲ, ಪ್ರತಿ ದಿನವೂ ಕೂಡ ಅವರು ಸ್ಟೇಷನ್ಗೆ ಹೋಗುವಂತದ್ದಿರ್ಬೋದು, ಭೇಟಿ ನೀಡಿ ಅಲ್ಲಿ ಏನಾಗ್ತಾ ಇದೆ ಇಂಚಿಂಚು ಮಾಹಿತಿಯನ್ನ ಕೂಡ ಕಲೆಕ್ಟ್ ಮಾಡಿಕೊಂಡ್ರು. ಎಲ್ಲಿ ಹಾದಿ ತಪ್ಪಿಡುತ್ತೋ ಅನ್ನುವಂತಹ ಹಿನ್ನೆಲೆಯಲ್ಲಿ ದಿನವೂ ಕೂಡ ಪೊಲೀಸ್ ಕಸ್ಟಡಿಯಲ್ಲಿ ಏನಿದ್ರು ಇಂಚಿಂಚು ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ರು ಇದೇ ಕಮಿಷನರ್ ದಯಾನಂದ್ ಅವರು. ರೇಣುಕಾ ಸ್ವಾಮಿ ಸಾವಿಗೆ ನ್ಯಾಯವನ್ನ ಕೊಡಿಸ್ಬೇಕು ಅಂತ ಹೇಳಿ ಇವರ ಪಾತ್ರ ಕೂಡ ದೊಡ್ಡದಾಗಿದೆ. ಎಲ್ಲರೂ ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ ನ್ಯಾಯ ಕೊಡಿಸ್ಬೇಕು. ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾ ಇರುವಂತದ್ದೇ ಇದೇ ಕಮಿಷನರ್ ದಯಾನಂದ್ ಅವರು. ಹೆಸರಲ್ಲಿ ದಯ ಇರಬಹುದು, ಆದ್ರೆ ಖಂಡಿತವಾಗಿಯೂ ಅಪರಾಧಿಗಳು ಅಂತ ಬಂದಾಗ ಅವ್ರಿಗೆ ಶಿಕ್ಷೆಯನ್ನ ಕೊಡಿಸುವಂತಹ ನಿಟ್ಟಿನಲ್ಲಿ ಯಾವತ್ತೂ ದಯೆಯನ್ನ ತೋರಿಸಲ್ಲ ಇವರು. ಒಂದೇ ಕೇಸ್ನಲ್ಲಿ 17 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದು ಮೊದಲ ಕೇಸ್. ಇನ್ನು ದರ್ಶನ್ ಗ್ಯಾಂಗ್ ನ ಎಡೆಮುರಿ ಕಟ್ಟಿರುವಂತದ್ದೇ ಇದೇ ಖಡಕ್ ಆಫೀಸರ್ ದಯಾನಂದ್ ಅವರು. ಇನ್ನು ತನಿಖೆಯಲ್ಲಿ ಯಾವುದೇ ಲೋಪ ಆಗದಂತೆ ಎಚ್ಚರಿಕೆಯನ್ನ ವಹಿಸಿ ಆಪರೇಟ್ ಮಾಡಿದ್ದು ಕೂಡ ಇದೇ ಕಮಿಷನರ್. ಯಾವುದೇ ದಯೆ, ದಾಕ್ಷಿಣ್ಯ, ಪ್ರೆಷರ್ ಏನ್ ಮಾಡ್ತೀರಿ, ಏನ್ ಪ್ರಭಾವವನ್ನ ತರ್ತೀರಿ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಪ್ರಕರಣದಲ್ಲಿ ವಾದ ಮಂಡಿಸಲು ಎಸ್ಪಿಪಿ ನೇಮಕವನ್ನ ಮಾಡಿಸಿದ್ದು ಕೂಡ ಇದೇ ಕಮಿಷನರ್. ಇಡೀ ಕೇಸ್ನ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದು ಕೂಡ ಇದೇ ಕಮಿಷನರ್. ಏನಂತ ಹೇಳೋದು, ಎಲ್ಲದರ ಪ್ರಮುಖ ಪಾತ್ರವನ್ನ ವಹಿಸಿರುವಂತದ್ದೇ ಕಮಿಷನರ್ ದಯಾನಂದ್ ಅವರು. 13 ದಿನ ದರ್ಶನ್ ಅವರ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈ ಕೇಸ್ ಯಾವುದೇ ಕಾರಣಕ್ಕೂ ಕೂಡ ಹಾದಿ ತಪ್ಪಾರ್ದು, ದಿಕ್ಕು ತಪ್ಪಾರ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ಪ್ರತಿ ದಿನವೂ ಸ್ಟೇಷನ್ಗೆ ಹೋಗ್ತಾರೆ. ಅಲರ್ಟ್ ಆದ್ರು. ಯಾವಾಗಲೂ 3 ಜನ ಸರೆಂಡರ್ ಆದ್ರು ಆಗ್ಲೇ ಅಲರ್ಟ್ ಆದ್ರು. ಯಾವುದೇ ಪ್ರಭಾವಗಳು ಬಂದರೂ ಕೂಡ ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅಂತೆ ಅಷ್ಟರ ಮಟ್ಟಿಗೆ ಕೇಸನ್ನ ಕೂಡ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು. ಅಪರಾಧಿಗಳಾಗಿದ್ರೆ ಖಂಡಿತವಾಗಿಯೂ ಅವರಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು ನಮ್ಮ ಕಮಿಷನರ್ ದಯಾನಂದ್ ಅವರು.